ಮೀಟಿಂಗ್ ಸೇರಿರೋದು ನಾನಾ ವ್ಯಾಖ್ಯಾನ ಚರ್ಚೆಗಳಿಗೆ ಕಾರಣವಾಗಿದೆ ಸರ್. ಎಲ್ಲ ನಿಮ್ ಮೀಡಿಯಾ ಕ್ರಿಯೇಷನ್ ಅಷ್ಟೇ. ನೀನು ಊಟಕ್ಕೂ ಸೇರ್ಬಾರ್ದೇನಪ್ಪ. ನಾನು ಅವತ್ತೇ ಹೇಳಿದ್ದೇನೆ 2 ರೂಪಾಯಿ ಬಿಸ್ಕಿ ಕುಡಿಯೋಕೆ ಸೇರಿದ ಪಾಪ ಅಷ್ಟೇನೆ. ನಾನು ಒಬ್ಬನೇ ಕುಡಿದವನು ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ಇಷ್ಟೊತ್ತು ನಾನು ನೀನು ಮಾಡಿದ ಚರ್ಚೆ ಅಲ್ವಾ? ನಾವು ಮಾಡೋದು ಬೇರೆ ಸರ್, ಅಲ್ಲಿ ನೀವು ಮಾಡೋದು ಬೇರೆ. ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ. ಸುಮ್ಮನೆ ಒಂದು ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಆಗ್ತಿಲ್ಲ ಅಂತ ಹೇಳಿ ಅವ್ರ ಸದಸ್ಯರಿಗೆ ರೇಗಿಸಿದ್ರು. ಆಮೇಲೆ ಇವತ್ತು ಸೇರೋಣ ಊಟಕ್ಕೆ ಸರಿ. ಅವತ್ತು ಯಾರ್ಯಾರೋ ಬಹಳ ಜನ ಇದ್ದರು. ನಾನು ಹೋಗ್ತಿದ್ದೀನಿ, ನಾನ್ ಬರಕ್ಕಾಗಲ್ಲ. ಆಯ್ತು, ಯಾರು ಬರ್ತೀರೋ ನಾವು 4-5 ಜನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಯ್ತು. ನಾನು ಅವತ್ತೇ ಹೇಳಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಇವತ್ತು ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ ಅವರು ಏನ್ ಸೂಚನೆ ಕೊಡ್ತಾರೆ, ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಕೂಡ ಭದ್ರಾಗಿರ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ನಡೆಯೋರೇ. ನಾನು ನೀವು ಆಗ್ತೀರಾ ಅಂತ ಕೇಳೋದಿಲ್ಲ ಅಂತ ಹೇಳೋದಿಲ್ಲ, ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ ಅವರು ಅದು ನನ್ನೇ ಕೇಳ್ತೀನಿ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಂತ ಅವಧಿ ಮುಗಿದಿದೆ ಆಗ್ಬೇಕಂತೀರಾ ಇಲ್ಲ ಅಂತ? ಅವಧಿ ಮುಗಿದಿದೆ ಆಗ್ಬೇಕು ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ನೀವು ಆಗ್ಲೇ ಹೇಳಿದ್ರಿ ಅಧಿಕಾರ ಹಂಚಿಕೆ ವಿಚಾರ, ಸಿಎಂ ಅವರು ಪವರ್ ಶೇರಿಂಗ್ ವಿಚಾರ. ಅವತ್ತು ಯಾವ್ದು ರಾಜಕೀಯ ಪ್ರಸ್ತಾಪ ಇಲ್ಲ. ಸುಮ್ಮನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯ ಪರಿಣಾಮ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ. ಅಲ್ಲ, ನಿನ್ನೆ ಮಾದೇವಪ್ಪ ಅವರು ಸರ್, ನಿನ್ನೆ ಎಸ್ ಸಿ ಮಾದೇವಪ್ಪ ಅವರು ಹೇಳಿದ್ರು ಪವರ್ ಶೇರಿಂಗ್ ವಿಚಾರ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ. ಅವ್ರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದು ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆ ಅದು ಈಗ ಪರಮೇಶ್ವರ್ ಅವರು ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ತಿರದ ಅವರವರ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕೆ ಇರ್ಬೇಕು ಅಂತ ಪರಮೇಶ್ವರ್ ಅವರು ಕೇಳಿದ್ರು. ಅವತ್ತು ನಾವೊಂದು ಏನಾದ್ರು ಅಲ್ಲ ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್ ಅಲ್ಲಿ? ಅವರ ಅಭಿಪ್ರಾಯ ಇದೆ, ಅದನ್ನ ಸರಿಪಡಿಸ್ಕೋಬೇಕು ಅಂತ ಅದನ್ನ ಹೈಕಮಾಂಡ್ ಅಲ್ಲಿ ಹೇಳ್ಬೇಕು. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತ ಹೇಳಿ ಅನ್ಕೊಂಡು ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿ ಅವರು ಊಟಕ್ಕೆ ಸೇರ್ಲಿಕ್ಕಾಗಿರ್ಲಿಲ್ಲ. ಅವರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ, ಇವತ್ತು ಎಲ್ಲ ಸೇರೋಣ ಆಯ್ತು ಅಂತ ಹೇಳಿ ಊಟ ಮಾಡಿದ್ವಿ. ಊಟ ಮಾಡುವಂಥ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತೆ ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಇಲ್ಲ, ಸರ್ಕಾರದ ಕ್ರೆಡಿಬಿಲಿಟಿ ಬಹಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲ್ ಆಗಿ ಚರ್ಚೆ ಮಾಡಬಹುದು. ಹಾಗೆ ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ದೊಡ್ಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಸರ್. ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕನ್ನೋದು ಚರ್ಚೆ ಮತ್ತು ಮನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. 1979ನಲ್ಲಿ ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ದು, ಮುಖ್ಯಮಂತ್ರಿನೂ ಆಗಿದ್ದು. ಅವರು ದೇವರಾಜ ಅರಸನ್ನು ತೆಗೆದಿದ್ದೆ ಆ ಕಾರಣದಿಂದ. ಒಬ್ಬರು ಮೊದಲೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ 1 ಇಟ್ಕೊಳ್ಳಿ ಅಂತ ಹೇಳಿ ನೋಡಿಲ್ಲ, 2 ನಾನು ಇಟ್ಕೊಳ್ತೀನಿ ಇತ್ತು. ಅವಾಗ ಹೈಕಮಾಂಡ್ ಅವರು ಅವರನ್ನ ಪಕ್ಷದಿಂದಲೇ ತೆಗೆದು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತದೆ ಆ ನಿರ್ಣಯ ಜೊತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ತಾ ಇದ್ದವ್ರಿಗೆ ಅವಶ್ಯಕತೆ ಏನಿದೆ? ಈಗ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ. ಈಗ ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದ್ರು? ಈಗ ಎಲ್ಲಾ ಕಾರಣಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾವ ರೀತಿ ಪರೀಕ್ಷೆ ಅಂತ ಬೇಡ ಏನಂತೆ ಮಂತ್ರಿಗಿರಿನೂ ಬೇಡ.